ನಾವಿವತ್ತು ಮನೆಯಲ್ಲಿ ಪಾನಿಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ನಾವು ಪಾನಿ ಮಾಡೋಣ. ಪಾನಿಗೆ ನಮಗೆ ಜಾರಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಶುಂಠಿ, ಚಕ್ಕೆ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಸ್ವಲ್ಪ ನೀರು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ಳಿ. ಸೇರಿಸಿದ್ಮೇಲೆ ಪೇಸ್ಟ್ ಬಂದುಬಿಟ್ಟು ಆ ಪೇಸ್ಟ್ಗೆ ನೀರು ಹಾಕ್ಕೋಬೇಕಾಗುತ್ತದೆ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ನೀರನ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತದೆ. ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಪುಡಿ ಉಪ್ಪಾದರೂ ಸಹಿತ ಅಥವಾ ಕಲ್ಲುಪ್ಪಾದ್ರೂ ನೀವು ಆ್ಯಡ್ ಮಾಡ್ಕೊಬೇಕಾಗ್ತದೆ. ಉಪ್ಪು ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಟೇಸ್ಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಇಲ್ಲಾಂದರೆ ಸಾಕು ಅಂದರೆ ಸಾಕು. ನೆಕ್ಸ್ಟು ಸ್ಟಫಿಂಗ್ಗೆ ನಾವು ಬೇಯಿಸಿರೋ ಆಲೂಗೆಡ್ಡೆ, ಈರುಳ್ಳಿ ಮತ್ತು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಮತ್ತು ಮೆಣಸು ಪೌಡರ್ನ ನಾವು ಆ್ಯಡ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮತ್ತು ಲಾಸ್ಟ್ಗೆ ಇಲ್ಲಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಮಗೆ ಪೂರಿ ಮಾಡಲು ನಾನು ಮೈದಾ ಮತ್ತು ರವೆನ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾನಿಲ್ಲಿ ಒತ್ಕೊಂಡ್ಬಿಟ್ಟು ಯಾವ ಶೇಪ್ ದೊಡ್ಡದಾಗಿ ಒತ್ಕೊಂಡ್ಬಿಟ್ಟು ಚಿಕ್ಕಕ್ಕೆ ಬೇಕಾ ಗ್ಲಾಸ್ ಇರುತ್ತೆ ನೋಡಿ, ಆ ಗ್ಲಾಸಲ್ಲಿ ಶೇಪ್ ತೊಗೊಂಡು ಅದನ್ನು ನಾನು ಎಣ್ಣೆಲಿ ಬಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಎಣ್ಣೆಲಿ ಹಾಕ್ಕೊಂಡ್ಮೇಲೆ ಆ ಪೂರಿನ ರೆಡಿಯಾಗಿದೆ ನೋಡಿ. ಅದಕ್ಕೆ ನಾನು ಸ್ಟಫಿಂಗ್ ಮಾಡಿದ್ನಲ್ಲ, ಆ ಆಲೂಗಡ್ಡೆ ಸ್ಟಫಿಂಗ್ನ ನಾನು ಹಾಕ್ಕೊಂಡು ಹಾಗೆ ಪಾನಿ ಕೂಡ ರೆಡಿ ಮಾಡ್ಕೊಂಡಿರೋ ಪಾನಿನೂ ನಾವು ಆ್ಯಡ್ ಮಾಡ್ಕೊಂಡು ತಿಂದರೆ ಇಷ್ಟೇ. ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನೀವು ಪಾನಿಪುರಿನ ಮಾಡ್ಕೋಬೋದು.